ನಾವು ವಸಂತ ಅನೇಕ ಮುಖಂಡರೆಲ್ಲ ಹೋಗಿ ಮನೆ ಮನೆ ಹೋಗಿ ನಮ್ಮ ಕೈಲಾಗ್ತಕ್ಕಂಥ ಆರ್ಥಿಕ ಸಹಾಯ ಮಾಡಿ ಅವರಿಗೆ ಧೈರ್ಯವನ್ನು ತುಂಬ ಬಂದ್ವಿ. ನಾವು ಯಾರು ಚಿಕಿತ್ಸೆಯಲ್ಲಿ ಏನು ಒಳಪಡ್ತಾ ಇದ್ರು ಅವರಿಗೂ ಕೂಡ ಹೋಗಿ ಧೈರ್ಯವನ್ನು ಹೇಳಿ ಬಂದ್ವಿ. ನಾವು ಹೌದು, ಅನಾವೃಷ್ಟಿ ಆಯಿತು, ಮಳೆ ಆಯಿತು, ಗಾಳಿ ಬಿತ್ತು, ಬಂತು, ಅನೇಕ ಮನೆಗಳು ಹೋದಿ ಜಾಗಕ್ಕೆ ಹೋಗಿ ನಾವು ಹೋಗಿ ಅವರಿಗೂ ಕೂಡ ಅಧಿಕಾರಿ ಮುಖಾಂತರ ಹೋಗಿ ಅಲ್ಲಿ ಸರ್ಕಾರದ ಪರಿಹಾರ ಏನು ಬರುತ್ತೋ ಆ ಪರಿಹಾರದ ಜೊತೆಯಲ್ಲಿ ನಾವು ಕೂಡ ಸ್ವಲ್ಪ ಸಹಾಯ ಕೂಡ ಆರ್ಥಿಕ ಸಹಾಯ ಕೂಡ ಅದು ಕೊಟ್ಟಿಲ್ಲ. ಈ ಮಾತನ್ನು ಯಾಕಂದ್ರೆ ಯಾವಾಗ ಕೊಟ್ಟದ್ದು ನಾನು ಇವತ್ತಿಗೂ ಕೂಡ ನಾನು ಕೊಟ್ಟಿದ್ದು ಮಾಡಿದ್ದು ಹೇಳ್ಕೊಂಡವಂತಾನಲ್ಲ. ಆಗ ಇವತ್ತು ನಿನ್ನೆ ಘಟನೆಯನ್ನು ನೋಡಿ ಇಂದು ಈ ರೀತಿಯ ರಾಜಕೀಯ ಬೆಳೆಯನ್ನು ಬಯಸೋದು ಈ ಥರ ಮಾಡ್ತಾರಲ್ಲ, ಸ್ವಲ್ಪ ಹಿಂದೊಂದು ನೋಡಿ ನೀವು ಅವಾಗ ಯಾಕಿದ್ದಿಲ್ಲ ನಿಮಗೆ ಮಂಗನ ಕಾಯಿಲೆ ಸತ್ತಾಗ ಪಾಪ ನಿಂತಾಗ ಅವ ಯಾಕೆ ನಿಮ್ಗೆ ಸಾಂತ್ವನ ಇಲ್ಲ ಇತ್ತು? ಅವಾಗ ಎಷ್ಟೇ ತಾವು ಹೋಗಿ ಧೈರ್ಯವನ್ನು ಕೊಟ್ಟು ಸಹಾಯ ಮಾಡಿದ್ರೆ ನೀವು. ಮನೆ ಅತಿವೃಷ್ಟಿ ಮಳೆಗೆ ಬಿದ್ದಾಗ ಅವಾಗೇನಾಯ್ತಲ್ಲ, ಮನೆ ಬಿದ್ದು ಪಾಪ ಅವಾಗೆಲ್ಲಿ ಹೋಗಿತ್ತು ನಿಮ್ಗೆ ಈ ಕಳ್ಕಳಿ? ಇಲ್ಲಿ ಬಂದು ಹಾಸ್ಪಿಟ್ಲ್ ಮುಂದೆ ಅದನ್ನೇ ಕೂಡ್ರಿ. ಈಗ ಅಷ್ಟೊತ್ತಿಗೆ ಡಾಕ್ಟರ್ ಹತ್ರ ಕೂತು ಮೀಟಿಂಗ್ ಮಾಡಿ ಬಂದಿವಲ್ಲ, ನೀವು ಡಾಕ್ಟರ್ನ ಕರೆದು ಮಾತಾಡಬೇಕಾಯ್ತಲ್ಲ. ನಾನು ಹೇಳೋದು ದೊಡ್ಡ ಈಗ 5 ವರ್ಷದಲ್ಲಿ 3 ಮೀಟಿಂಗ್ ಮಾಡಿದಾರೆ. ಈಗ ನಾನು 1.5 ವರ್ಷದಲ್ಲಿ 4-5 ಮೀಟಿಂಗ್ ಮಾಡಿದ್ದೀನಿ. ನಾನು ಮಾಡಿದ್ದು ಹೇಳ್ಬೋದಿತ್ತಲ್ಲ ನಾವು. ಅದಲ್ಲ, ನಾವು ಮುಂದೆ ಏನು ಮಾಡ್ಬೇಕು ಅನ್ನೋದು ಕೊಟ್ಟಿದ್ರು ಅದನ್ನ ನಾನು ಮಾಡ್ತೀನಿ. ನಾನು ನಿಮ್ಮೆಲ್ಲರ ಸಹಕಾರದಿಂದ ಇನ್ನೊಬ್ಬರು ತಮ್ಮ ಬೇಯ್ತಾ ರಾಜಕೀಯವಾಗಿ ಇಂಥ ಹಾಸ್ಪಿಟ್ಲಲ್ಲಿ ಅಲ್ಲಿ ಹೆಣದ ಮುಂದೆ ಇವರು ರಾಜಕೀಯ ಮಾಡ್ತಕ್ಕಂಥದ್ದು. ಆದರೆ ನಾವು ಯಾವುದೇ ವರ್ಗ ಇರಲಿ, ಯಾವುದೇ ಸಮಾಜ ಇರಲಿ, ನೊಂದರು ಇರಲಿ, ಅವ್ರ ಜೊತೆ ಹೋಗಿ ಅವ್ರಿಗೆ ಸಹಾಯ ಹಸ್ತವನ್ನು ಇರ್ತಕ್ಕಂಥ ನಾವೆಲ್ಲರೂ ಕೂಡ ಹಾಗೆ ಧಿಕ್ಕಾರ ಹಾಕಿ ಮಾತ್ರ ನಾವು ಏನು ಇದಾಗಲ್ಲ. ನಾವು ಇಂಥ ಧಿಕ್ಕಾರ ಇಂಥವರನ್ನು ಭಾಳಷ್ಟು ನೋಡಿದ್ದೀನಿ, ನಾವು ಎದುರಿಸಿದ್ದೀನಿ. ನಾನು ಗೆದ್ದಾಗೂ ಎದುರಿಸ್ತಾ ಇದ್ದೀನಿ, ನಾನು ಸೋತಾಗೂ ಕೂಡ ನಾನು ಮನೆ ಕೂತವನಲ್ಲ. ಎಲ್ಲ ರೀತಿಯ ಸಹಾಯ ಮಾಡಿ ನಾನು ಇಂಥವ್ರು ಕೂಡ ಎದುರಿಸ್ಕೊಂತ ಬಂದಂಥವ್ರು. ಆವಾಗ ಹಿಂದೆ ಬೆಟ್ಟು ಮಾಡಿ ಹಿಂದೆ ಒಂದು ಬೆಟ್ಟು ತೋರಿಸುತ್ತೆ, ಅವ್ರ ಕಡೆ ಅವರು ಏನೇನು ಮಾಡಿದ್ರು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಹಾಗೆ ಈ ರೀತಿ ಆದಾಗ ನಿನ್ನೆ ಭಾಳ ಗಲಾಟೆದು ಕೂಡ ಆಯಿತು. ಜನರನ್ನು ನೋಡಿ ನಾನು ವಿಡಿಯೋದಲ್ಲೆಲ್ಲ ನೋಡಿದೆ. ನಾನು ವೀರಾವೇಶ ಮಾತುಗಳು ಬಂತು, ಧಿಕ್ಕಾರ ಹಾಕಿದರು. ಅನೇಕ ಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಧಿಕ್ಕಾರ ಹಾಕುವಂಥದ್ದು ಮಾಡುವಂಥದ್ದು ಇದ್ದೇ ಇರೋದು. ಆ ಧಿಕ್ಕಾರ ಹಾಕುವಂಥದ್ದನ್ನು ಯಾವ ವಿಚಾರದ ಧಿಕ್ಕಾರ ಹಾಕಬೇಕು ಮಾಡಬೇಕನ್ನೋದನ್ನು ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದು. ಇವರು 7 ವರ್ಷ ಡಾಕ್ಟರ್ ಏನಿದ್ರಲ್ಲ, 7 ವರ್ಷ ಏನು 4.5 ವರ್ಷ ಏನಿದ್ರಲ್ಲ ಹಿಂದೆ, ನಾನು ಶಾಸಕರು ಮೊದಲು ಅವ್ರು ಮಾಡುವಾಗ ಇಷ್ಟೆಲ್ಲ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದರು. ಈ ನಂತರ ಇದರಲ್ಲಿ ಏನೋ ಫೇಲ್ ಆಯಿತು ಮಾಡಿದ್ರು, ಅದು ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಡಾಕ್ಟರ್ ನೀವು ಯಾರಾಯಿದ್ರು ನನಗೆ ಗೊತ್ತಿಲ್ಲ. ಈ ರೀತಿ ನಿನ್ನೆ ಘಟನೆ ನಮ್ಮೆಲ್ಲರೂ ಕೂಡ ನೋವಾಗಿರುವಂಥದ್ದು. ಒಂದು ನಾನು ಹೇಳಕ್ಕೆ ಬಯಸ್ತೀನಿ, ನಾನು ಈ ಕೆಲವೊಂದು ಜನರಿಗೆ ಹಾಸ್ಪಿಟ್ಲ್ ಅಂದ್ರೆ ಏನು, ಡಾಕ್ಟರ್ ಅಂದ್ರೆ ಏನು, ಅದು ತಿಳ್ಕೊಳ್ದೆ ನಾವು ಏನೇನೋ ಮಾತಾಡ್ತಿಲ್ಲ. ಇವತ್ತು ನಾನು ಏಸೂರು ತಹಸೀಲ್ದಾರ್ ಅಷ್ಟು ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ಅವ್ರ ಡಾಕ್ಟರ್ ಹತ್ರ ಇಲ್ಲ ನಿನ್ನೆ ನೋಡಿದ್ರೆ ನಮ್ಗೆ ಭಯ ಆಗತ್ತೆ, ನಮ್ಮ ರಕ್ಷಣೆ ಇಲ್ಲ, ಇದೆ ನಾವು ಕೆಲಸವನ್ನು ಮಾಡೋಕ್ಕೆ ಆಗ್ತಾ ಇಲ್ಲ, ನಾವು ಮಾಡಲ್ಲ. ನಾವೆಲ್ಲರೂ ವಿನಂತಿ ಮಾಡ್ಕೊಂಡಿದ್ದೀವಿ, ನಾವು ನಿಮ್ಮ ಕೆಲಸ ನೀವು ಮುಂದುವರಿಸಲೇಬೇಕು, ಹಾಸ್ಪಿಟಲ್ ಚೆನ್ನಾಗಿ ಆಗಲೇಬೇಕು. ನಾವೆಲ್ಲರೂ ಎಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ವಿನಂತಿಯನ್ನು ಮಾಡಿಕೊಂಡು ಇಷ್ಟೊತ್ತನ ಕೂತು ಅವ್ರನ್ನ ಮನವೊಲಿಸಿ ಬಂದಿದ್ದೀವಿ ನಾವೀಗ. ಹೌದು, ಇವತ್ತು ಮಕ್ಕಳು ಡಾಕ್ಟರ್ ಇಲ್ಲ, ಈಗ ಹೆರಿಗೆ ಮಾಡೋ ಡಾಕ್ಟರ್ ಇಲ್ಲ. ಈಗ ಅವ್ರು ನಾನು ಬರಲ್ಲ ಅಂತ ನಾವು DC ಅವರೆಲ್ಲ ಮಾತಾಡಿ ಬೇರೆ ಕಡೆ ಕಳಿಸ್ತಿರೋ ಏನು ಮಾಡ್ತಿರೋ ಅನ್ನೋದನ್ನು ನಾವು ಹೇಳಿದ್ವಿ. ನಾವು ಅವ್ರು ಇವತ್ತು DC ಅವರಿಗೆ ನಾನು ಮಾತನಾಡಿದ್ದೀನಿ, ನಿನ್ನೆ ಮಾತ್ರ ಇವಾಗ ಮಾತನಾಡಿದ್ದೀನಿ. ನಾವು ಅವ್ರು ಹೇಳಿದ್ರು, ಅವರು ಉನ್ನತ ಸಮಿತಿಯನ್ನು ನಾನು ಮಾಡಿ ಡಾಕ್ಟರ್ಸ್ ಮಾಡಿ ಅದನ್ನು ಸುಲಭವಾಗಿ ನಾವು ಪರಿಶೀಲನೆ ಮಾಡ್ತೀವಿ, ಪರಿಶೀಲನೆ ಮಾಡಿ ನಾನು ಕ್ರಮ ತಗೊಳ್ತೀನಿ ಅನ್ನುವಂಥದ್ದನ್ನು DC ಅವರು ಮತ್ತು DH ಅವರು ಹೇಳಿಬಿಡ್ತಾರೆ. ಇವಾಗ ಕಮಿಷನರ್ ಕೂಡ ವರದಿನ ಕಳಿಸ್ಯಾರಂತೆ. ಅದು ಸಂಪೂರ್ಣವಾಗಿ ಮಾಹಿತಿ ಬೇಕು ಅನ್ನೋಂಥದ್ದನ್ನು ಕಮಿಷನರ್ ಮತ್ತು ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಹೀಗೆಲ್ಲ ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಎಲ್ಲರೂ ಕೂಡ ಕೆಲಸನ ನಾವು ಮಾಡ್ತಿದ್ದೀವಿ. ನಾವು ಯಾಕೆ ಇದು
ಯಾರು ಒಬ್ಬರು ಜವಾಬ್ದಾರಿ ಅಲ್ಲ ಇಲ್ಲಿ. ರಕ್ಷಣಾ ಸಮಿತಿಯಲ್ಲಿ ಕೂಡ ಮಾಡಿದ್ದೀನಿ ನಾನು ಈಗಾಗಲೇ 5-6 ಸಭೆ ಕೂಡ ನಾನು ಮಾಡಿದ್ದೀನಿ. ಅದೇ ಹಿಂದಿನ ಶಾಸಕರು ಹೇಳ್ತಾರಲ್ಲ ಇವರು, ಹಿಂದಿನ ಶಾಸಕರು 5 ವರ್ಷ ನಾನು ತಗೊಂಡ್ರೆ 5 ವರ್ಷದಲ್ಲಿ 3 ಸಭೆನ ಮಾಡ್ತಾರೆ. ಬಿಡಿ, ಅವ್ರ ಕಾರಣದಿಂದ ಕೆಲಸ ಇತ್ತು, ಒತ್ತಡ ಇತ್ತು, ಏನೋ ಗೊತ್ತಿಲ್ಲ, ಅವ್ರನ್ನ ಟೀಕೆ ಮಾಡ್ತಿಲ್ಲ ನಾನು. ನಮ್ಮ ಜವಾಬ್ದಾರಿ ನಾನು ಮಾಡ್ತಿದ್ದೀನಿ. ನಾನು ಇನ್ನೊಬ್ಬರು ಧಿಕ್ಕಾರನ್ನು ಕೂಗುವಾಗ ಅವ್ರಿಗೆ ಒಂದು ಚಟ ಇದೆ, ಅವರಿಗೆ ಇಂಥ ಮುಗ್ಧ ಹೆಣದ ಮೇಲೆ ರಾಜಕಾರಣ ಮಾಡ್ತಕ್ಕಂಥವ್ರು, ಧಿಕ್ಕಾರ ಕೂಗುವಂಥವ್ರು ಇವರು. ಅದೇ ಪರೇಶ್ ಮೇಸ್ತಂದು ಇಟ್ಕೊಂಡ್ರಲ್ಲ, ಸಹಜ ಸಾವನ್ನ ಇವರು ತಗೊಂಡು ಇಡೀ ಕರಾವಳಿ ಭಾಗದಲ್ಲಿ ಇವರು ಬೆಂಕಿ ಹಚ್ಚಿ ಮಾಡಿ ಆ ಚಟ ಇವರು ಇನ್ನೂ ಹೋಗಿಲ್ಲ. ಇವರಿಗೆ ಅಷ್ಟು ಮಮತೆ ಇದ್ರೆ, ಕಾಳಜಿ ಇದ್ದಿದ್ರೆ ಆಯ್ತಲ್ಲ. ಮೊನ್ನೆ ಮಂಗನಕಾಯಲ್ಲಿ ಎಷ್ಟು ಜನ ಸತ್ರ ಅಧ್ಯಕ್ಷರೇ? ವಸಂತ್, ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.